ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ಸುವರ್ಣಮ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದೊಂದು ಹೋಟೆಲ್ ಇದೆ. ಹೋಟೆಲ್ ಹೆಸರು ಬಂದ್ಬಿಟ್ಟು ಚಿನ್ನು ಹೋಟೆಲ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ನೋಡಿ, ಈ ಒಂದು ಹೋಟ್ಲಿಗೆ ಕೆಲಸಗಾರರು ಬೇಕಾಗಿದ್ದಾರೆ. BSc ಇವ್ರದ್ದು ಮಂಗಳೂರು ಜಿಲ್ಲೆ. ಓಕೆನಾ, BSc ಕಂಪ್ಲೀಟ್ ಆಗಿದೆ ಇವ್ರದ್ದು. ಸಮಾಚಾರ ಬಂದ್ಬಿಟ್ಟು ಹೋಟೆಲ್ ಇದೆ ಚಿನ್ನು ಅಂತ ಹೇಳ್ಬಿಟ್ಟು. ಓದು ಬರೋ ಗೊತ್ತಿಲ್ಲ ಅಂದ್ರೂ ಕೂಡ ಕೆಲಸ ಸಿಗುತ್ತೆ ಈ ಒಂದು ಹೋಟೆಲ್. ಓಕೆ ಅಂತ ಇಲ್ಲಿ ಹೇಳಿರೋಂಥದ್ದು. ಜಾಬ್ ಬಂದ್ಬಿಟ್ಟು ಸರ್ವರ್ ಕೆಲಸ ಕಾರ್ಯ ಇರುತ್ತೆ. ಆಸಕ್ತಿ ಬಿಸ್ನೆಸ್ ಕಡೆ ಬಿಟ್ಟರೆ ಯಾವುದ್ರಲ್ಲೂ ಇಲ್ಲ ಸರ್. ಅದೇ ಕಾರಣಕ್ಕೆ ನಂದು ಸಂಖ್ಯೆ ದಿನಕ್ಕೆ ಒಂದೇ ಸಲನೇ ಕೊಡೋದು, ಅಷ್ಟೊಂದು ಇವರಿಗೆ ಬಳಸ್ಕೊಳ್ಳೋ ಅಂಥ ಒಂದು ತೆವಲು ಇಲ್ಲ ಸ್ನೇಹಿತರೆ ಅಂತ ಇಲ್ಲಿ ಹೇಳಿರೋಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಗಂಡ ಅವರದ್ದು ಬೇರೆ ಬಿಸ್ನೆಸ್ ಇದೆ, ಹಾಗಾಗಿ ಅವರು ಬೇರೆ ಬಿಸ್ನೆಸ್ಸನ್ನು ನೋಡಿಕೊಂಡು ಅವರು ಇರ್ತಾರೆ. ಬರೋದು ಮತ್ತು ರಾತ್ರಿ 9 ಗಂಟೆ ಮೇಲಾಗುತ್ತೆ ಸ್ನೇಹಿತರೆ. ಏನೇ ಅವರು ದೊಡ್ಡ ಬಿಸ್ನೆಸ್ಸು, ಇದಕ್ಕಿಂತ ಆ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ಹೋಟೆಲ್ನಲ್ಲಿ ವರ್ಕ್ ಜಾಸ್ತಿ ಇರುತ್ತದೆ ಅಂತಾರೆ, ಆದರೆ ಇಲ್ಲಿ 3 ಗಂಟೆ ಸತತವಾಗಿ ಬಿಡದಂತೆ ಕೆಲಸ ಇರುತ್ತೆ. ಆಮೇಲೆ ಇರಲ್ಲ. ಆಫೀಸ್ನವರು ಸಂಜೆ ಹಾಗೂ ಬೆಳಗ್ಗೆ ಬಿಟ್ಟರೆ ಮತ್ತೆ ಬರೋಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಹೋಟೆಲ್ಲಿ ಸ್ವಲ್ಪ ಕೆಲಸ ಕಮ್ಮಿನೇ ಇರುತ್ತೆ, ಆದರೆ ಕೆಲವೊಂದು ಸಲ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳಿರೋದೆ. ಇನ್ನು ನೆಕ್ಸ್ಟು ಇಡ್ಲಿ ಹಾಗೂ ದೋಸೆ ಮಾಡೋಕ್ಕೆ ಬಂದರೆ ಮಾಡ್ಬೋದು. ಅದಕ್ಕೆಲ್ಲ ಅಷ್ಟು ಸಮಯ ಆಗೋಲ್ಲ, ಬೇಗ ಮಾಡಿದ್ರೆ ಬೇಗನೆ ಕೆಲಸ ಮುಗಿಯುತ್ತೆ. ಇಡ್ಲಿ ದೋಸೆ ಏನಾದರೂ ಮಾಡೋಕ್ಕೆ ಬಂದರೆ ಅಡುಗೆ ಒಂದು ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದನ್ನು ಮಾಡ್ಕೋಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ತಿಂಗಳಿಗೆ 2 ಸಲ ಎತ್ತಿ ಕೊಡ್ತೀನಿ, ಮನೆಗೆ ಬಂದರೆ ಆಯಿತಾ ಅಂತ ಇಲ್ಲಿ ಹೇಳಿರೋಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹೋಟೆಲ್ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಡುಗೆ ಮಾಡೋದು ಹಾಗೆ ಕಾಫಿ ಮಾಡುವುದು 2 ಇರುತ್ತೆ. ಆಮೇಲೆ ಕಸ ಗುಡಿಸೋದು ಮತ್ತು ನೆಲ ಒರೆಸೋದು 2 ಕೆಲಸ ಒಂದೇ, ಆದರೆ ಒಂದೇ ಜಾಬಿಗೆ ಬರುತ್ತೆ. ಅದು ಕೆಲಸ ಕಾಲಿದೆ. ಮತ್ತು ಹೋಟೆಲ್ನಲ್ಲಿ ಓನರ್ ಇಲ್ಲದಾಗ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ, ಸರಿನಾ ಅಂತ ಇಲ್ಲಿ ಈ 3 ಇಲ್ಲಿ ಹೇಳಿದ್ದಾರೆ. ಇನ್ನು 4ನೇದು ಏನಪ್ಪ ಅಂದರೆ ಹೋಟೆಲ್ ಫೇಮಸ್ ಮಾಡಬೇಕು ಅಂತ ವರ್ಷದಿಂದ ಪ್ರಯತ್ನ ಪಟ್ಟಿದ್ದೆವು, ನೋಡಬೇಕು ಹೇಗಾಗುತ್ತೋ ಏನೋ, ಎಲ್ಲ ದೇವರ ಆಟ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಏನೋ ಪ್ರಯತ್ನ ಇವರು ಪಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು.